ಸರ್ ನಮಸ್ಕಾರ. ಇದು ನಿಮ್ಮ AW ಚಾನಲ್. ನೀವು ಒಂದು ಜನರ ಅಭಿಪ್ರಾಯ ಹೇಳೋದು, ಜನರಿಗೋಸ್ಕರನೂ ಒಂದು ಐಡಿಯಾಲಜಿ ನಿಮ್ಮ ಶೇರ್ ಮಾಡ್ತೀರಾ. ಈಗ ಬರೋ ಎಲೆಕ್ಷನಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್ ಅವ್ರಿಗೆ ಸರ್. ಮತ್ತು ಈಗ ನಡೀತಿದೆಯಲ್ಲ ಈ ಎಲೆಕ್ಷನ್, ಇದೆಲ್ಲ ಒಳ್ಳೆ ಸೇಫ್ ಆಗಿದೆಯಾ? ವಾತಾವರಣ ಚೆನ್ನಾಗಿಟ್ಟವ್ರ ಅಂತ ಬಾಯಲ್ಲಿ ಸರ್ ಎಲ್ಲರೂ ಹೇಳ್ತಾರೆ ರಾಜಕಾರಣಿಗಳು. ಯಾರು ಕರೆಕ್ಟಾಗಿಲ್ಲ. ಸುಮ್ಮನೆ ಸಾರ್ವಜನಿಕರಿಗೆ ಪಬ್ಲಿಕ್ಗಳಿಗೆ ಬರೀ ಕೆಟ್ಟ ಆಶ್ವಾಸನೆ ಕೊಟ್ಟು ಅವರು ಈ ಬಸವಂತವರ ಬರೀ ತಲೆ ತೂಗಿಸ್ತಾರೆ ಹೊರತು ಅವ್ರಿಗೆ ಅನುಕೂಲತೆಗಳು ಇಲ್ಲ. ಹೌದಾ ಸರ್? ಅದೇ ನಾವು ಪಬ್ಲಿಕ್ ಸರ್ವೆಂಟ್ ಸರ್. ಈಗ ನಾವು ಪಬ್ಲಿಕ್ ಸರ್ವೆಂಟೇ. ನಾವು ಮಾಡೋದು ಇನ್ನೊಬ್ರಿಗೆ ತೋರಿಸ್ಕೊಳ್ಳಲ್ಲ, ನಿಷ್ಠೆಯಿಂದ ಮಾಡ್ತೀವಿ. ಅಷ್ಟು ಮಾಡಲಿ ಬಿಡ್ರಿ, ಒಂದು 50% ಮಾಡಲಿ. ಹೌದು. ಈಗ ನೀವು ಒಂದು ಆಟೋ ಓಡಿಸ್ತೀರಾ, ಅದರಲ್ಲಿ ಏನಾದರೂ ₹1 ಜಾಸ್ತಿ ತೊಗೊಂಡ್ರೂ ಏನಕ್ಕೆ ತೊಗೊಂಡ್ರಿ, ₹5 ಜಾಸ್ತಿ ತೊಗೊಂಡ್ರೆ ಏನಕ್ಕೆ, ಆ ಥರ ಎಲ್ಲ ಕೇಳ್ತಾರೆ. ಅದೇ ಸರ್ಕಾರ ಅಂತ ಬಂದಾಗ ಏನಕ್ಕೆ ಯಾರು ಮುಂದೆ ಬಂದು ಕೇಳಲ್ಲ, ನಮ್ಗೆ ಇದು ವರ್ಕ್ ಆಗಿಲ್ಲ, ಈ ಸರ್ಕಾರ ಹೇಳ್ದ ಅದನ್ನು ಸ್ವಾರ್ಥಕ್ಕೆ ಉಪಯೋಗಿಸ್ಕೊತಾರೆ. ನಾವು ರಿಕ್ವೆಸ್ಟ್ ಮಾಡ್ತೀವಿ, ₹1 ₹10 ಸರ್ ಎಕ್ಸ್ಟ್ರಾ ಆಗಿದೆ ಅಂತ ನೇರವಾಗಿ ಕೇಳ್ತೀವಿ. ಪ್ರೀತಿ ಇದ್ದರೆ ಕೊಡ್ಬೋದು, ಇಲ್ಲ ಅಂದ್ರೆ ಕೊಡ್ಬೋದು, ಅಷ್ಟೇ. ಒಂದು ಸರಿ ಆಡಳಿತ ನೀವು ನೋಡಿರೋ ಪ್ರಕಾರ ಎಷ್ಟು CMಗಳೆಲ್ಲ ಬಂದವ್ರೆ, MP ಗಳೆಲ್ಲ ಚೇಂಜ್ ಆಗವ್ರೆ? ನಮ್ಮ ಕರ್ನಾಟಕದಲ್ಲಿ ಯಾರೇ ಏನೇ ಅನ್ನಲಿ, ಸಿದ್ದರಾಮಯ್ಯ ಅವರಿಂದ ಮೈಸೂರು ಒಂದು ರೌಂಡ್ ನೋಡಿರಿ, ಅವ್ರಿಗೆ ಎಷ್ಟು ಕೆಲಸಗಳು. ಈಗ ಹೆಂಗಸರಿಗೆ ಆಶ್ವಾಸನೆ ಕೊಟ್ಟರು, ಅದೇ ತಕ್ಕಂಗೆ ನಡ್ಕೊಂಡ್ರು. ಇವರು ಏನು ಮಾಡೋರಪ್ಪ BJP ದಳದವರು? ನಾವು 40 ವರ್ಷದಿಂದ ನೋಡ್ತಾ ಇದ್ದೀವಿ ರಾಜಕೀಯ. ಈ ಸತಿ ಹೆಂಗೆ ಕಾಂಗ್ರೆಸ್ಗೆ ಜನ ಕೊಟ್ಟರು, ಲೋಕಸಭೆಯಲ್ಲಿ ಕೊಟ್ಟರೆ ಇನ್ನೂ ಅತಿಯಾಗಿ ಮಾಡಬಾರ್ದು ಅಂತ ಒಂದು 100ಕ್ಕೆ 100 ನಂಬಿಕೆ ಇದೆ. ಪಬ್ಲಿಕ್ ನೆಮ್ಮದಿಯಿಂದ ಇರ್ತಾರೆ ಸರ್, ಖಂಡಿತ ನೆಮ್ಮದಿಗಿರ್ತಾರೆ. ಮೋದಿಯವ್ರ ಮೇಲೆ ಅಭಿಮಾನಕ್ಕೆ ಬರುತ್ತೆ. ಅವರೊಬ್ಬರಿದ್ದ ಸಾಲದು, ಅವರಿಂದ ಒಂದು 50 ಜನ ಕೆಲಸ ಮಾಡೋರು ಇರಬೇಕು ಅಂತ ನನ್ನ ಒಂದು ಅನಿಸಿಕೆ. ಸರ್ ಪ್ರತಾಪ್ ಸಿಂಹ ಬಂದರೆ ಏನು ಮಾಡೋದು ಸರ್, ಎಲ್ಲ ಹೋಯ್ತಾರೆ ಕೊಡಗುಗೆ. ಈಗ ನಾವು ನಿಂತಿರೋ ಜಾಗಕ್ಕೆ ಅಟ್ಲೀಸ್ಟ್ ಇಲ್ಲೇ ನೀರುಗಳ ವ್ಯವಸ್ಥೆ ಮಾಡಲಿ. ಏನು ಅಲ್ಲೆಲ್ಲೋ ಮಾಡೋದಂತೆ ಕೂತ್ಕೊಂಡು ಐಷಾರಾಮಿ ಜೀವನ ಮಾಡೋದಲ್ಲ ಸರ್. ಪಬ್ಲಿಕ್ ಹತ್ರ ಮಿಂಗಲ್ ಆಗಬೇಕು. ಒಂದು ಟೈಮಲ್ಲಿ ಕುಮಾರಸ್ವಾಮಿನೂ ಮುಖ್ಯಮಂತ್ರಿ ಆಗಿದ್ರು. ಸ್ಕೂಲ್ ಮಕ್ಕಳು ಇವತ್ತು ಹೇಳ್ತಾರೆ ಆ ರೀತಿ ಮಾಡೋದು. ಒಂದೊಂದು ಅಂಗಡಿ ಇಲ್ಲಿಂದ ಅಷ್ಟು ದೂರ ಹೋದರೆ ₹10 ನೀರು ಬಾಟಲ್ ಸಿಗುತ್ತೆ. ಅದು ಗೌರ್ಮೆಂಟ್ ಕಣ್ಣಿಗೆಲ್ಲ ಕಾಣಿಸಲ್ವಾ ಅಂತ. ಯಾಕೆಂದರೆ ಕುಡಿಯೋ ನೀರೇ ಫ್ರೀ. ನೀರು ಅನ್ನೋದೇ ಇದು ಇವತ್ತು ಅಲ್ವಾ ಸರ್? ನೀರಿಗೆ ಹೆಂಗೆ ಜನ ಇಲ್ಲೇನೋ ದೇವ್ರದಯ ಚಾಮುಂಡಿ ರೈತರ ನೀರು ಕುಡಿತಾ ಇದ್ದೀವಿ ಸರ್. ಇಲ್ಲಂತೂ ಮೈಸೂರು ಯಾವಾಗಲೂ ಸೇಫೆ ಸರ್. ಯಾಕೆ ಅಂತೀರಾ, ಇಲ್ಲಿ ತಾಯಿ ಚಾಮುಂಡೇಶ್ವರಿ ಇದ್ದಾರೆ, ಅನ್ಯಾಯ ಮಾಡೋಕ್ಕೆ ಬಿಡೋಲ್ಲ. ಕೆಲವರು ಈಗ ಆಶ್ವಾಸನೆ ಕೊಡ್ತಾರೆ, ತಿರ್ಗಾ 5 ವರ್ಷ ಗಂಟ ಪತ್ತೆನೇ ಇರೋಲ್ಲ. ಒಳ್ಳೊಳ್ಳೆ ಲೀಡರ್ಗಳವ್ರೆ ಸರ್, ಲೋಕಸಭೆಯಿಂದ ಹಿಡಿದು ವಿಧಾನಸಭೆ ಗಂಟ. ಅವರು ತಪ್ಪು ಮಾಡಿದ್ರು, ತಿದ್ಕೊಂಡ್ರು. ಇವರು ತಿದ್ಕೊಳ್ಳಿ. 10 ವರ್ಷದಿಂದ ಸರ್ ನಮಗೇನು ಏನೋ ಒಂಥರ ನೆಮ್ಮದಿ. ಈಗ ನಾನು ನೆಮ್ಮದಿಗಿಲ್ಲ ಅಂದ್ರೂ ನನ್ನ ಹೆಂಡತಿ ಮಕ್ಕಳು ನೆಮ್ಮದಿಗಾರ, ಆ ಸೇಫ್ ನೋಡಬೇಕು. ಈಗ ಸಿಟಿ ಬಸ್ಸು ಫ್ರೀ ಮಾಡೋದು, ಇವ್ರ ಜೀವನದಲ್ಲಿ ಏನಾದರೂ ಒಂದು ನಾನೇ 40 ವರ್ಷದಿಂದ ನೋಡ್ತಾ ಇದ್ದೀನಿ. ಸುಮ್ಮನೆ ಆಶ್ವಾಸನೆ ಮತ್ತೆ ಬರೋದು. ಇವ್ರಿಗೆ ಆಶ್ವಾಸನೆ ಕೊಟ್ಟಿದ್ದ ತಕ್ಕಂಗೆ DK ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯ ಅವರಾಗಲಿ, ಎಲ್ಲರೂ ಡಾನ್ ಅಂತಾರೆ.